ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾನೇ ಇದೆ. ಇದನ್ನು ನೋಡಿ ಅಮೆರಿಕದ ಅಧ್ಯಕ್ಷರಿಗೆ ತಲೆ ಕೆಟ್ಟು ಹೋಗಿದೆ. ಹೀಗಾಗಿಯೇ ಅವರಿಬ್ಬರ ನಡುವೆ ಮುನುಸು ಶುರುವಾಗಿದೆ ಅಂತ. ಹೀಗಾಗಿಯೇ ಇಸ್ರೇಲ್ ಪ್ರಧಾನಿ ನೇತನ್ಯಾಹುಗೆ ಹುಚ್ಚ ಅಂತ ಟ್ರಂಪ್ ಕರೆದಿದ್ದಾರೆ. ಇಬ್ಬರು ಫೋನಲ್ಲಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಟ್ರಂಪ್ ಕೆಟ್ಟ ಕೊಳಕ ಶಬ್ದಗಳಿಂದ ಅವ್ರನ್ನ ನಿಂದಿಸಿದರು. ಲೆಬನಾನ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾ ನಿಮಗೆ ಅಂತ ಕೂಡ ಕೇಳಿದರು. ನಿನ್ನನ್ನು ಇಸ್ರೇಲ್ ಜನ ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ನಾನು ಇಲ್ದಿದ್ರೆ ನೀನು ಜೈಲಲ್ಲಿ ಇರ್ತಿದ್ದಿ ಅಂತ ಕೂಡ ಟ್ರಂಪ್ ಹೇಳಿರೋದು. ಲೆಬನಾನ್ ಮೇಲೆ ಹಿಂಗೆ ನಿರಂತರವಾಗಿ ದಾಳಿ ಮಾಡಿದರೆ ಯಾವ ಸಂದೇಶ ರವಾನೆ ಆಗುತ್ತೆ ಅಂತ ಅವ್ರು ಕೇಳಿದ್ದಾರೆ. ಹೀಗಾಗೇ ಇದೆಲ್ಲದರ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ, ಅಮೆರಿಕದ ಜೊತೆ ಶಾಂತಿ ಮಾತುಕತೆಗೆ ಇರಾನ್ ಈಗ ಬ್ರೇಕ್ ಹಾಕಿದೆ. ಕದನ ವಿರಾಮ ಘೋಷಣೆ ಮಾಡಿ ಈ ರೀತಿ ದಾಳಿ ಮಾಡಿಬಿಟ್ರೆ ಗತಿ ಏನು ಅಂತ ಕೂಡ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ.